ಅಲ್ಲ ಕಣ್ಲ ರುದ್ರ, ನೀನ್ ಹೊಸ ಹೆಂಡತಿ ಈ ಮನೆಗೆ ಬಂದು 2 ದಿನನೂ ಆಗಿಲ್ಲ ಅಂತದ್ರಲ್ಲಿ ಅವಳೆ ಎಲ್ಲ ನಿನ್ನ ನೋಡ್ಕೋಬೇಕೆ? ನೀನ್ ಆಡಪ್ಪ ಎಲ್ಲ ಎಲ್ಲೆಲ್ಲಿ ಇಟ್ಕೊಂಡಿರ್ತೀವಿ, ಹೆಂಗ್ ಗೊತ್ತಾಗ್ಬೇಕು ಅವಳಿಗೆ? ಹೊಸ ಹೆಂಡತಿ ಬಂದ್ಮೇಕೆ ಅವ್ವನ ಬೇಡಾಗೋಯ್ತೆ. ನಾನೇ ಕೇಳ್ಬೋದಿತ್ತಲ್ಲ, ನಾನೇ ತೆಕ್ಕೊಡ್ತಿದ್ದೆ. ನಿನಗೆ ಆಟೋ ಒಂದು ಅರ್ಜೆಂಟ್ ಇದ್ರೆ ಸುನಂದನೇ ಕೇಳ್ಬೋದಿತ್ತಲ್ಲ. ನಿನ್ನ ವಸ್ತುಗಳೆಲ್ಲ ಅವಳೆ ತಾನೇ ನೋಡ್ಕೊತಾ ಇದ್ದಿದ್ದು 2 ದಿನ. ಅವಳಿಗೆ ಎಲ್ಲ ಎಲ್ಲೆಲ್ಲಿರ್ತದೆ ಅಂತ ಗೊತ್ತಿರ್ತದೆ ಕಣ್ಲ. ಗಿರಿಸ್ಮಾ, ಅವ್ವ ಗಿರಿಸ್ಮಾ, ನೀನೇ ಹೋಗಿ ತಕ್ಕೊಟ್ಟಿಯಾ ಇಲ್ಲ ಸುನಂದನ್ ಕಳ್ಸದ? ಯಾಕಂದ್ರೆ ನೀನ್ ಬರೋಕ್ಕೂ ಮುಂಚೆ ಇವಳೆಯ ರುದ್ರನ್ ರೂಮ್ನಾಗ ಗೂಡ್ಸೋದು ವರ್ಸೋದು ತೆಗ್ದಿರೋದು ಎಲ್ಲ ಮಾಡ್ತಿದ್ಲು. ಅದಕ್ಕೆ ಎಲ್ಲ ಇವಳಿಗೆ ಗೊತ್ತದೆ, ಇವಳೆ ನೋಡ್ಕೊಳ್ಳಿ ಅಲ್ವೇ? ಹ್ಞೂ ಅತ್ತೆವಾ. ನೋಡ್ದೇನೆ ಸುನಂದ, ನಮ್ ಗ್ರೀಸ್ಮ ಕೇಳ್ತಿದ್ದಂಗೆ ಪಟ್ ಅಂತ ಅಂತ ಹೇಳ್ಬಿಟ್ಲು. ನಿನ್ಮಕ್ಕೆ ಒಂಚೂರು ಹೊಟ್ಟೆ ಕಿಚ್ಚು ಪಡ್ಕೊಳ್ಳಿಲ್ಲ. ಇಂಥ ಸೊಸೆ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿವ್ನಿ. ಏನೋ ಇಬ್ರು ಸೌತಿದಿರೋ ಹೊಂದಾಣಿಕೆಯಿಂದ ಇದ್ಬಿಟ್ರೆ ನಂಗೆ ಆಟೆ ಸಾಕು. ಸಾಕು ಸಾಕು, ಹಂಗೆ ಇರ್ತಾರೆ. ಏ ಸುನಂದ, ಹೋಗು, ನಿನ್ ಗಂಡಂಗೆ ಅದೇನು ಬೇಕೋ ಹುಡುಕೊಡು, ಹೋಗು. ಕಣ್ಮುಚ್ಚಿ ಕಂಡ್ಬಿಡೋದ್ರೊಳಗೆ ನನ್ನ ಜೀವನ ಹೆಂಗೆಲ್ಲ ಬದಲಾಗೋಯ್ತು. ಗಿರಿಸ್ಮ ಏಟ್ ಸುಲಭವಾಗಿ ನನ್ನ ಜಾಗಕ್ಕೆ ಬಂದ್ಬಿಟ್ಲು. ನಾನು ಈ ಜನ್ಮ ಎಲ್ಲ ಕಷ್ಟಪಟ್ರು ಅವಳ ಜಾಗಕ್ಕೆ ಹೋಗಕ್ಕಾಗಕ್ಕಿಲ್ಲ. ಅಲ್ಲ ದೇವ್ರೆ, ನನ್ನ ಜೀವನದಾಗೆ ನೀನು ಹೆಂಗೆಲ್ಲ ಆಟ ಆಡ್ಬಿಟ್ಟೆ. ಅಲ್ಲ, ಒಂದೊಂದ್ಕಿತ ಅನ್ನಿಸ್ತದೆ, ನನ್ನ ಗಂಡ ಏನಾದರೂ ಕಿರಿಸ್ಮನ್ ಮದುವೆ ಆಗಿರಲಿಲ್ಲ ಅಂದಿದ್ರೆ ನನ್ನನ್ನು ಇದೇ ಥರ ವಿರೋಧಿ ಮಾಡ್ತಿದ್ರೇನೋ ಅಲ್ವಾ? ಲೇ ಸುನಂದ, ಇದೆಲ್ಲ ನಿನ್ನ ಕನಸು ಕಣೆ. ಗಂಡ ಅನ್ನೋದು ನಿನ್ನ ಜೀವನಕ್ಕೆ ಈಟೆಯ. ಅಲ್ಲ, ನಮ್ಮ ಗೌರವ ಅಂದರೆ ನಂಗೆ ಏಟ್ ಇಷ್ಟ. ಅದ್ರ ಜೀವನ ಅನ್ನೋದು ನನ್ನ ಕುಸಿಗೆ ಅವಳನ್ನೇ ಅಡ್ಡ ತಂದು ನಿಲ್ಲಿಸ್ಬಿಟ್ಟದೆ. ನಾನೇನ ಮಾಡೋಣ ಅಂದರೆ ನನ್ನ ಮಾತು ಕೇಳೋರು ಇಲ್ಲಿ ಯಾರು ಅವ್ರೆ? ಏನಮ್ಮಿ ಹಂಗೆ ನೋಡ್ತಾ ನಿಂತಿದ್ಯಾ? ಸರ್ಡ್ ಸಿಗ್ಲಿಲ್ವೇ? ತಗೊಳ್ಳಿ. ಒದ್ದೆ ಆಗ್ಬಿಟ್ಟದೆ. ಅದು ಕೈ ಒದ್ದೆ ಆಗಿತ್ತಲ್ಲ, ಅದ್ರಾಗೆ ಅಂಗಿ ಮುಟ್ಬಿಟ್ಟೆ, ಅದಕ್ಕೆ. ಓಹೋ, ಹಂಗೆ ಯಾವ ಕೆಲಸವೂ ನೆಟ್ಟಿಗೆ ಮಾಡಕ್ಕೆ ಬರೋಕ್ಕಿಲ್ಲ ಅಲ್ವಾ ನಿನಗೆ? ಎಲ್ಲಿಂದ ಒಂದು ಗಂಟು ಬಿದ್ದೋ ನನಗೆ. ನೀನು ಒಂದು ಕೆಲಸ ಹೇಳಿದ್ರೆ ನೆಟ್ಟಿಗೆ ಮಾಡಕ್ಕೆ ಬರೋಕ್ಕಿಲ್ಲ. ನಿಂದಲ್ಲ ತಪ್ಪು, ತೆಪ್ಪು ನಂದು, ಎಲ್ಲ ನನ್ನ ಕರ್ಮ. ಅಯ್ಯವ್ವ, ಏನು ಹೆಂಗೆ ನೋಡ್ತಾ ಇದೆಯಾ? ತಿನ್ಕಬಿಟ್ಟಿಯ ನನ್ನ? ಹಾಂ, ತೆಗೆದು ಬಿಟ್ಟ ಅಂತಂದ್ರೆ ಮುಖ ಎಲ್ಲ ಕಿತ್ತೋಗ್ಬಿಡ್ಬೇಕು. ಹಾಗೆ
ಕೆಲಸ ನೋಡೋಗು. ರೀ ಅದ್ಯೋನು ಅಂದ್ರೆ ಕನ್ನಡ ಭಾಷೆ ಬಿಟ್ಟು ನನಗೆ ಯಾವ ಭಾಷೆನೂ ಬರಕ್ಕಿಲ್ಲ, ನಿನಗೂ ಬರಕ್ಕಿಲ್ಲ ಅಂತ ನಂಗೆ ಗೊತ್ತದೆ. ಸೋಮ್ಕೆ ಹೋಗಿ ಕೆಲಸ ನೋಡು ಅಂತ ಹೇಳೋದ್ನಲ್ಲ, ಹೋಯ್ತಾರೋ ಬಾಗೆ. ನನಗೆ ಇದಕ್ಕೆಲ್ಲ ಟೈಮು ಇಲ್ಲ, ಮೂಡೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅಮ್ಮಿಯವರೇ, ನನ್ನ ಸುಮ್ಕೆ ಬಿಟ್ಬಿಡಿ. ನಂಗೆ ಇದಕ್ಕೆಲ್ಲ ಟೈಮು ಇಲ್ಲ, ಮೂಡು ಇಲ್ಲ. ಆಮ್ಯಾಗ ಗೊತ್ತಲ್ಲ. ಇಲ್ವಲ್ಲ, ಆಮ್ಯಾಕೇನು ಅಂತ ನಂಗೆ ಗೊತ್ತಿಲ್ಲ. ಅಮ್ಮಿಯವರೇ, ದೂರ ಹೋಗಿ ಬಿಡಿ ನನ್ನ. ಜೋಗಿ ಅವರೇ, ಸಾರಿ, ನಾನು ನಿಮಗೆ ಹಾಗೆ ಹೇಳ್ಬಾರ್ದಿತ್ತು. ನಿಮ್ಗೊಂದು ನಿಜ ಹೇಳ, ನೀವು ಕೋಪ ಮಾಡ್ಕೊಂಡ್ರೆ ತುಂಬಾ ಮುದ್ದಾಗಿ ಕಾಣಿಸ್ತೀರ. ನಮ್ಮ ಅಪ್ಪ ಏನೋ ಅದನ್ನೇ ಹೇಳ್ತಿರ್ತಾನೆ. ನಿಮ್ಗೆ ಹೋದ್ಸಲ ಹೇಳಿದ್ನಲ್ಲ. ಅರೆ, ನೀವು ಮಾತಾಡಿದ್ರಿ. ಇನ್ ಮುಂದೆ ಮಾತಾಡಕ್ಕಿಲ್ಲ. ಜೋಗಿ ಅವರೇ, ಯಾಕಿಷ್ಟು ಹಠ ಮಾಡ್ತಿದ್ದೀರಾ? ಎಷ್ಟೊತ್ತಾಯ್ತು ಆ ಮಾತಾಗಿ, ನೀವಿನ್ನೂ ಅದೇ ಫೀಲಲ್ಲಿ ಇದ್ದೀರಲ್ಲ. ನಾನು ಹಿಂಗೆಯ ಸರಿ ಇಲ್ಲ. ನೀವು ಎಲ್ಲಿ ಬಿಟ್ಟು ಬರ್ತಿರೋ ನಾನು ಅಲ್ಲೇ ನಿಂತ್ಕತೀನಲ್ಲ. ಹುಚ್ಚ ನಾನು. ರೀ, ಯಾರೇ ಹುಚ್ಚ ಅಂದಿದ್ದು? ಯಾರು ನನ್ ಗಂಡನ ಹುಚ್ಚ ಅಂದಿದ್ದು? ನನ್ ಗಂಡ ಹುಚ್ಚ ಅಲ್ಲ. ಹುಚ್ಚ ಅಂದೆ ಇನ್ನೇನಂತಾರ ಅಮ್ಮಿಯವರೇ? ಜೆಂಟಲ್ಮ್ಯಾನ್ ಶಂಕರ ಅಂತಾರೆ. ಇಲ್ಲ, ಹುಚ್ಚ ಅಂತಾರೆ. ಹಂಗೆಲ್ಲ ಹೇಳೋ ಹಾಗಿಲ್ಲ. ನಾನ್ ನಿಮ್ ಎಜುಕೇಶನಲ್ ಅಮ್ಮಿ ಅಲ್ವಾ, ನಾನ್ ಹೇಳ್ದಾಗ ಕೇಳ್ಬೇಕು. ಹುಚ್ಚ ಅನ್ನಲ್ಲ, ಜೆಂಟಲ್ಮ್ಯಾನ್ ಶಂಕರ. ಮುಟ್ಬೇಡಿ ಅಂತ ಹೇಳ್ತೀವಿ. ನಾನು ಮುಟ್ತೀನಿ. ಏನಿವಾಗ? ಸಂದಾಗಿರಕ್ಕಿಲ್ಲ. ಹೌದಾ? ಏನ್ ಮಾಡ್ತೀರಾ? ಬೇಡ ಅಮ್ಮಿಯವರೇ, ನಮ್ಮ ಅಪ್ಪಯ್ಯನ್ ಕರಿತೀನಿ. ಕರೀರಿ. ನಮ್ಮ ಅವ್ವನ್ ಕರಿತೀನಿ. ಕರೀರಿ. ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಕಿರ್ಚಿ. ಆಯ್ತಾಯ್ತು, ತೆಪ್ಪಾಯ್ತು, ಮಾತಾಡ್ತೀನಿ, ಬಿಟ್ಬಿಡಿ. ಬಿಡಲ್. ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಸಾರಿ, ನಾನು ಏನೇನೋ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಅಮ್ಮಿಯವರೇ, ನಂದು ತೆಪ್ಪಾತು. ನಿಮ್ಮ ಸಂಕಟ ಗೊತ್ತಾಗ್ದೆ ನಾನು ಹೆಂಗೆಂಗೋ ನಡ್ಕೊಂಬಿಟ್ಟೆ.